ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಾನು ನಿಮ್ಮ ವಾಸ್ತವ್ಯವನ್ನು ಮಾಡ್ತಿರೋ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹುಣ್ಣಿಮೆಯ ದಿನ ಯಾವ ಒಂದು ತಂತ್ರವನ್ನು ಮಾಡಿದ್ರೆ ನಿಮಗೆ ಶುಭ ಫಲಗಳು ದೊರಕುತ್ತೆ ಅಂತ ತಿಳಿಸ್ತೇನೆ. ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹುಣ್ಣಿಮೆಯ ಆರಂಭ ದಿನ ಯಾವುದಪ್ಪ ಅಂತಂದರೆ ಅಕ್ಟೋಬರ್ 6 ಮಧ್ಯಾಹ್ನ 12:23 ಆರಂಭವಾದರೆ ಮರುದಿನ 7ನೇ ತಾರೀಕು ಅಕ್ಟೋಬರ್ 9:16 ಒಂದು ಹುಣ್ಣಿಮೆ ಅಂತ್ಯ ಆಗುವಂಥದ್ದು. ಇಷ್ಟು ಒಳಭಾಗದಲ್ಲಿ ಮಾಡ್ತಕ್ಕಂಥ ಮೂಲ ತಂತ್ರ ಯಾವುದಪ್ಪ ಅಂತಂದರೆ, ಮೊದಲನೇದಾಗಿ ಬೆಳಗ್ಗೆ ಎದ್ದ ನಂತರ ನೀವು ಸೂರ್ಯ ನಮಸ್ಕಾರವನ್ನು ಮಾಡಿ ಸ್ನಾನ ಆದ ನಂತರ ದೇವರ ಪೂಜೆಯನ್ನು ಮಾಡಿ ಒಂದು ಗರಿಕೆ ತದನಂತರದಲ್ಲಿ ಅಥವಾ ಬೇಲ್ಪತ್ರೆಯನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಬಹಳ ಒಳ್ಳೆಯ ಫಲಗಳನ್ನ ನೀವು ಅನುಭವಿಸ್ತೀರ. ಎರಡನೇದಾಗಿ ನಿಮ್ಮ ಮನೆಯಲ್ಲಿ ಉಪಯೋಗ ಮಾಡ್ತಕ್ಕಂಥ ಎಲ್ಲ ವಸ್ತುಗಳು ಅಥವಾ ಎಲ್ಲ ವಿಚಾರಕ್ಕೆ ಒಂದು ಗರಿಕೆಯನ್ನು ಹಾಕೋದ್ರಿಂದ ಆ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಒಂದು ಸುಖಮಯವಾಗಿ ಸಮೃದ್ಧಿಯ ಜೀವನವನ್ನು ಕೊಡುತ್ತೆ. ಮೂರನೇದಾಗಿ ಬೆಳ್ಳಿಯ ಒಂದು ಸಾಮಗ್ರಿಯಲ್ಲಿ ಅಥವಾ ಬೆಳ್ಳಿಯ ಬಟ್ಲಲ್ಲಿ ಆ ಪೂರ್ತಿ ದಿನ ನೀವು ನೀರನ್ನು ಹಾಕೊಂಡು ಕುಡಿಯೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಸಮಸ್ಯೆಗಳ ನಿವಾರಣೆ ಆಗುತ್ತೆ. ಹುಣ್ಣಿಮೆ ದಿನ ಹಾಲಾಗ್ಬೋದು, ಅಕ್ಕಿ ಆಗ್ಬೋದು, ನೀವು ಬಡವರಿಗೆ ದಾನ ಮಾಡೋದ್ರಿಂದ ಸುಖ ಶಾಂತಿ ಸಮೃದ್ಧಿಯನ್ನು ನಿಮ್ಮದಾಗಿಸ್ಕೋತೀರ. ಈ ತಂತ್ರಗಳನ್ನು ನೀವು ಮಾಡಿದ್ದೇ ಆಗಿದ್ದರೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಗೆ ಯಾವುದೇ ಕೊರತೆಗಳಿರುವುದಿಲ್ಲ, ನಿಮ್ಮ ಜೀವನ ಸುಖಮಯವಾಗಿರುತ್ತದೆ. ಇದಾಗಿತ್ತು ಅಕ್ಟೋಬರ್ ತಿಂಗಳ ಹುಣ್ಣಿಮೆಯ ವಿಶೇಷ ತಂತ್ರಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.